ಮಾಹಿತಿಗಾಗಿ ಹನುಮಂತು. ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ನೀಡಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ನಾವೇನೂ ಕೂಡ ಗಿಫ್ಟ್ ಕೊಟ್ಟಿಲ್ಲ, ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್. ಮಾನವೀಯತೆಯ ದೃಷ್ಟಿಯಿಂದ ಮನೆಯನ್ನ ನೀಡಿದ್ದೇವೆ. ಕೇರಳ ಸರ್ಕಾರ ಏನ್ ಬೇಕಾದ್ರೂ ಟೀಕೆ ಮಾಡಲು, ಮಾನವೀಯತೆಗೋಸ್ಕರ ಮಾತ್ರ ನಾವು ಮನೆಯನ್ನ ಕೊಟ್ಟಿದ್ದೇವೆ. ಅಕ್ರಮ ನಿವಾಸಿಗಳಿಗೆ ನಾವೇನೂ ಕೂಡ ಗಿಫ್ಟ್ ಎಲ್ಲ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನಾವು ಅವರಿಗೆ ಮನೆಯನ್ನ ನೀಡಿದ್ದೇವೆ ಹೊರತು ಬೇರೆ ಯಾವುದೇ ಪ್ರಭಾವ ಅಥವಾ ಬೇರೆ ಇನ್ಯಾವುದೇ ಥ್ರೆಟ್ನಿಂಗಿಗೆಲ್ಲ ನಾವು ತಲೆಕೆಡಿಸಿಕೊಂಡಿಲ್ಲ ಅಂತ ಹೇಳಿ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮನೆಯನ್ನ ಸ್ಯಾಂಕ್ಷನ್ ಮಾಡಿರೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಕಲೆಕ್ಟ್ ಮಾಡಿದ್ರು ಮತ್ತು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗವರ್ಮೆಂಟ್ ಒಂದು ಸ್ಕೀಮ್ ಇದೆ, ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಎಕ್ಸ್ಪಾರ್ಟ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವು ನಮ್ಮವರು ಕೆಲವು ಭಾಗದಲ್ಲಿ ಅಪಾರ್ಟ್ಗಳಲ್ಲಿ 20 ಕೊಟ್ಟಿದ್ರು ಅಂತ ಹೇಳ್ತಾ ಇದ್ರು. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಇನ್ನೇನು ಹೋಟೆಲ್ ಮತ್ತೊಂದು ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾವೇಟ್ ಮಾಡುವಂತ ಕೆಲಸ ನಾವು. So many Kerala MPs have been saying that they condemn your statement when you said we don't want any interference from Kerala. Let they condemn, let they do whatever want. You know how to run the administration, you run the administration. It is a state with a good governance. We don't want illegal encroachment. Unnecessary, if they want, let they have those, they take their people there and let they do their whatever they want. ಕೋಗಿಲು ಬಡಾವಣೆಯ ಕದನದಲ್ಲಿ ಪಾಕಿಸ್ತಾನ ಮೂಗು ತೂರಿಸ್ತಲ್ಲ, ಪಾಕಿಸ್ತಾನದ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ವಾಗ್ದಾಳಿ ಮಾಡಿದ್ದಾರೆ. ಭಾರತದ ಬಗ್ಗೆ ಮಾತಾಡಲು ಪಾಕಿಸ್ತಾನಕ್ಕೆ ಏನು ಹಕ್ಕಿದೆ? ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನೂ ಸಂಬಂಧವಿಲ್ಲ. ಮೊದಲು ಪಾಕಿಸ್ತಾನದಲ್ಲಿ ಇರುವ ಬಡತನ ನೋಡಲಿ. ಅಕ್ರಮ ಸಕ್ರಮದ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತೇನೆ. ವೇಣುಗೋಪಾಲ್ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಬೆಂಗಳೂರಿನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ವಸತಿ ಇಲಾಖೆ ಅವರದ್ದೇ. ವಸತಿ ಇಲಾಖೆಯಿಂದ ಮಾನ್ಯ ಸಚಿವರು ಈಗ ಹೇಳಿರೋದು ಪಾಕಿಸ್ತಾನ ಮೂಗು ತೋರಿಸ್ತಲ್ಲ. ಇದ್ರ ಬಗ್ಗೆ ಕ್ರಿಸ್ಮಸ್ನ ದಿನ ಅಲ್ಪಸಂಖ್ಯಾತ ಮುಸಲ್ಮಾನರ ಮನೆಗಳನ್ನು ಡೆಮಾಲಿಷ್ ಮಾಡಿದ್ರು ಅನ್ನೋದು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವ್ರು ಏನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದ್ದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದ್ದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ನೋಡಕ್ಕೆ ಹೇಳ್ಕೊಳಕ್ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳಕ್ ಹೇಳಿ. ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳಕ್ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನೋದು ಬಿಜೆಪಿ ಅವ್ರು ಕೇಳಿ. ಈಗ ನಾನು ನಾಡ್ದು 31ನೇ ತಾರೀಕು ಬೆಳಗ್ಗೆ ನಾನು ಒಂದು ಪ್ರೆಸ್ ಮೀಟ್ ನಾನು ಬೆಳಗ್ಗೆ ಮಾಡ್ತೀನಿ. ನಾನು ಒಂದು 11 ಗಂಟೆ ಪ್ರೆಸ್ ಮೀಟ್ ಮಾಡಿ ನಾನು ಡೀಟೇಲ್ ಆಗಿ ವಿವರನ ಕೊಡ್ತೀನಿ. ಅಕ್ರಮನ ಸಕ್ರಮನ ಸರ್ ಅವ್ರಿಗೆ ಈಗ ಡೀಟೇಲ್ ಆಗಿ ವಿವರ ನಾನು ಕೊಡ್ತೀನಿ. ನಾನು ಸೃಷ್ಟಿ ಮಾಡಿದ್ದಾರೆ ಅಂತ ಈಗ ಎಲ್ಲಾರ್ದು ಆಧಾರ್ ಕಾರ್ಡ್ ಇದೆ. ಈಗ ಅದಕ್ಕೆ ನಿನ್ನೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಯಾರು ನಮ್ಮ ಕರ್ನಾಟಕದವರಿದ್ದಾರೆ ಅವ್ರು ಮಾತ್ರ ಕೊಡ್ಬೇಕಂತ ತೀರ್ಮಾನ ಮಾಡಿದೀವಿ. ಆಚೆಯವ್ರಿಗೆ ಒಬ್ರಿಗೂ ನಾವು ಕೊಡಲ್ಲ. ಸರ್, ವೇಣುಗೋಪಾಲ್ ಅವ್ರಿಗೆ ಬಂದಿದ್ ಕೂಡಲೇ ಸರ್ಕಾರದ ನೀತಿನೇ ಬದಲಾಯಿಸ್ತಿದ್ದಾರೆ ಅನ್ನೋದು ಬಿಜೆಪಿ ಇಲ್ರಿ. ವೇಣುಗೋಪಾಲ್ ಏನು ಇನ್ವಾಲ್ವ್ಮೆಂಟ್ ಇದೆ? ವೇಣುಗೋಪಾಲ್ ಈ ತರ ಬಂದಿದೆ ಟಿವಿಯಲ್ಲಿ ನೋಡಿ ಅಂತ ಹೇಳಿದ್ದಾರೆ. ತಪ್ಪೇನಿದೆ? ನಮ್ದು ಒಂದು ನ್ಯಾಷನಲ್ ಪಾರ್ಟಿ ಅವ್ರು ನಮ್ಮ ನಾಯಕರು. ಈ ಕರ್ನಾಟಕದಲ್ಲಿ ಸುದ್ದಿ ನಡೀತಾ ಇದೆ ನ್ಯಾಷನಲ್ ಲೆವೆಲ್ ಅಲ್ಲಿ. ಏನಿದೆ ನೋಡಿ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮನೆ ಮುಖ್ಯಮಂತ್ರಿಗಳು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ. ನಿನ್ನೆ ಮೀಟಿಂಗ್ ಮಾಡಿ ಎಲ್ಲಾ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ವೆರಿಫಿಕೇಶನ್ ಮಾಡಿ ಯಾರಿಗೂ ಅನ್ಯಾಯ ಆಗಬಾರ್ದು, ಲೋಕಲ್ ಆಗಿರ್ಬೇಕು, ಅವ್ರು ಮಾತ್ರ ಮನೆಗಳು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಎಲ್ಲಾರ್ಥವ ಯಾರು ಮನೆ ಕೊಡ್ತೀವಿ ನಾವು? ಆಧಾರ್ ಕಾರ್ಡ್ ಇರ್ತದೆ, ರೇಷನ್ ಕಾರ್ಡ್ ಇರ್ತದೆ, BPL ಕಾರ್ಡ್ ಇರ್ತದೆ. ಅಂತವ್ರು ತಾನೇ ಮನೆ ಕೊಡೋದು. ಅಂತವ್ರು ಬಿಟ್ಟು ನಾವು ಕೊಡೋಕ್ಕಾಗ್ತದೆ? ಸಾಧ್ಯನಾ? ಈಗ 1 lakh ಹೌಸಿಂಗ್ ಸ್ಕೀಮ್ ಅಲ್ಲಿ ಏನ್ ಮನೆಗಳು ಕೊಡ್ತಾ ಇದೀವಿ. ಮಾಹಿತಿಗಾಗಿ ಹನುಮಂತು. ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮನೆಯ ಭಾಗ್ಯವನ್ನ ನೀಡಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ನಾವೇನೂ ಕೂಡ ಗಿಫ್ಟ್ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಹಿಂಗಂತ ಹೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್.
ಮಾನವೀಯತೆಯ ದೃಷ್ಟಿಯಿಂದ ಮನೆಯನ್ನ ನೀಡಿದ್ದೇವೆ. ಕೇರಳ ಸರ್ಕಾರ ಏನ್ ಬೇಕಾದ್ರೂ ಟೀಕೆ ಮಾಡಲಿ, ಮಾನವೀಯತೆಗೋಸ್ಕರ ಮಾತ್ರ ನಾವು ಮನೆಯನ್ನ ಕೊಟ್ಟಿದ್ದೇವೆ. ಅಕ್ರಮ ನಿವಾಸಿಗಳಿಗೆ ನಾವೇನು ಕೂಡ ಗಿಫ್ಟ್ ಎಲ್ಲ ಕೊಟ್ಟಿಲ್ಲ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ನಾವು ಅವರಿಗೆ ಮನೆಯನ್ನ ನೀಡಿದ್ದೇವೆ ಹೊರತು ಬೇರೆ ಯಾವುದೇ ಪ್ರಭಾವ ಅಥವಾ ಬೇರೆ ಇನ್ಯಾವುದೇ ಥ್ರೆಟ್ನಿಂಗಿಗೆಲ್ಲ ನಾವು ತಲೆಕೆಡಿಸ್ಕೊಂಡಿಲ್ಲ ಅಂತ ಹೇಳಿ ಕೋಗಿಲು ಬಡಾವಣೆಯ ನಿವಾಸಿಗಳಿಗೆ ಮನೆಯನ್ನ ಸ್ಯಾಂಕ್ಷನ್ ಮಾಡಿರೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಕೀಮ್ ಇದೆ, ಕೆಲವರು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟ್ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಎಕ್ಸ್ಪಾರ್ಟ್ ಎಲಿಜಿಬಲ್ ಇತ್ತು ಅಂತಂದ್ರೆ ಕೆಲವ್ದು ನಮ್ಮ ಕೆಲವು ಹಿಂದೆ ಕೆಲವು ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಅಪ್ಪತ್ತಕ್ಕೊಂಡಿದ್ರು ಅಂತ ಹೇಳ್ತಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡಕ್ ಹೇಳಿದ್ರು. ಜನರ ಹೊರಳಿಂದ ಬಂದವರು ಹೊಸದಲ್ಲೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಇನ್ನೇನು ಹೋಟೆಲ್ ಮತ್ತೊಂದು ಕಾಫಿ ಸೆಕ್ಷನ್ ಕರೆಕ್ಟ್ ಇತ್ತು ಅಂತಂದ್ರೆ ಕೆಲವರಿಗೆ ರಿಯಾವೇಟ್ ಮಾಡೋ ಕೆಲಸ ನಾವು ಮಾಡ್ತೀವಿ. So many Kerala MPs have been saying that they condemn your statement when you said we don't want any interference from Kerala. Let they condemn, let they do whatever want. You know how to run the administration, you run the administration. It is a state with a good governance. We don't want illegal encroachment. Unnecessary, if they want, let they have those take their people there and let they do their whatever they want. ಕೋಗಿಲು ಬಡಾವಣೆಯ ಕದನದಲ್ಲಿ ಪಾಕಿಸ್ತಾನ ಮೂಗು ತೂರಿಸ್ತಲ್ಲ, ಪಾಕಿಸ್ತಾನದ ವಿರುದ್ಧ ಸಚಿವ ಜಮೀರ್ ಅಹಮದ್ ಖಾನ್ ವಾಗ್ದಾಳಿ ಮಾಡಿದ್ದಾರೆ. ಭಾರತದ ಬಗ್ಗೆ ಮಾತಾಡಲು ಪಾಕಿಸ್ತಾನಕ್ಕೆ ಏನು ಹಕ್ಕಿದೆ? ಪಾಕಿಸ್ತಾನಕ್ಕೂ ಭಾರತಕ್ಕೂ ಏನೂ ಸಂಬಂಧವಿಲ್ಲ. ಮೊದಲು ಪಾಕಿಸ್ತಾನದಲ್ಲಿ ಇರುವ ಬಡತನ ನೋಡಲಿ. ಅಕ್ರಮ ಸಕ್ರಮದ ಬಗ್ಗೆ ನಾಳೆ ಸುದ್ದಿಗೋಷ್ಠಿಯನ್ನು ನಡೆಸುತ್ತೇನೆ. ವೇಣುಗೋಪಾಲ್ ಇದರಲ್ಲಿ ಹಸ್ತಕ್ಷೇಪ ಮಾಡಿಲ್ಲ. ಬೆಂಗಳೂರಿನಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ದಾರೆ. ವಸತಿ ಇಲಾಖೆ ಅವರದ್ದೇ. ವಸತಿ ಇಲಾಖೆಯಿಂದ ಮಾನ್ಯ ಸಚಿವರು ಈಗ ಹೇಳಿರೋದು ಪಾಕಿಸ್ತಾನ ಮೂಗು ತೂರಿಸ್ತಲ್ಲ. ಇದ್ರ ಬಗ್ಗೆ ಕ್ರಿಸ್ಮಸ್ನ ದಿನ ಅಲ್ಪಸಂಖ್ಯಾತ ಮುಸಲ್ಮಾನರ ಮನೆಗಳನ್ನು ಡೆಮಾಲಿಷ್ ಮಾಡಿದ್ರು ಅನ್ನೋದು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಪಾಕಿಸ್ತಾನ್ಗೆ ಇಂಡಿಯಾಗೆ ಏನ್ರಿ ಸಂಬಂಧ? ಅವ್ರು ಯಾರು ರೀ ನಮ್ಮಲ್ಲಿ ಹೇಳಕ್ಕೆ? ಅವರು ಪಾಕಿಸ್ತಾನ ಅವ್ರು ಯಾರು? ನಮ್ಮ ದೇಶದ ಬಗ್ಗೆ ಹೇಳಕ್ಕೆ ಅವ್ರು ಏನ್ ಹಕ್ಕಿದೆ? ಅವ್ರಿಗೆ ಇದಕ್ಕೆ ಏನ್ ಸಂಬಂಧ? ಅವ್ರಿಗೆ ಪಾಕಿಸ್ತಾನ್ಗೂ ನಮಗೂ ಏನೇನು ಸಂಬಂಧ ಇಲ್ವೇ ಇಲ್ಲ. ಮುಸ್ಲಿಮರಿಗೆ ಮೋಸ ಮಾಡ್ತಿದೆ, ತೊಂದರೆ ಕೊಡ್ತಾರೆ. ಅವ್ರು ಯಾರ್ರೀ? ನಾವಿಲ್ಲ ಇಲ್ಲಿ. ನಮ್ಮ ದೇಶದಲ್ಲಿ ನಾವಿದೀವಿ. ಮುಸಲ್ಮಾನ್ಗಳಿಗೆ ನೋಡ್ಕೊಳಕ್ಕೆ ನಮ್ಮ ದೇಶದಲ್ಲಿ ನಾವಿದೀವಿ. ಅವ್ರು ಯಾರು? ಮೊದಲೇ ಅವ್ರ ದೇಶ ಹೇಳ್ಕೊಳಕ್ ಹೇಳಿ. ಮೊದಲೇ ಆ ಪಾಕಿಸ್ತಾನ ದೇಶ ನೋಡ್ಕೊಳಕ್ ಹೇಳಿ. ಆ ಬಡತನ ಇದೆಯಲ್ಲ ಅದ್ ನೋಡ್ಕೊಳಕ್ ಹೇಳಿ. ಅಕ್ರಮ ಮನೆಗಳಿಗೆ ಸಕ್ರಮ ಯಾಕೆ ಮಾಡ್ಬೇಕು ಸರ್ಕಾರ ಅನ್ನೋದು ಬಿಜೆಪಿ ಅವ್ರು ಕೇಳಿ. ಈಗ ನಾನು